ಒಬ್ಬರಿಗೆ ಹೊಟ್ಟೆ ಕ್ಯಾನ್ಸರ್ ಇತ್ತು ಸುಳ್ಯದಾಚೆ. ಏನು ಮಾಡ್ತಾಯಿದ್ದು ನಿಮ್ಮ ಕೆಲಸ ಅಂತ, ಬೀಡಿ ಕಟ್ತಾಯಿದ್ದು. ನೀವು ತಿಂತಿದ್ರೇನೆ? ಇಲ್ಲ, ಅದೇನಿಲ್ಲ. ಬೀಡಿ ತಿನ್ನುವ ಈ ಎಂಥ ತಂಬಾಕು ಏನಿಲ್ಲ, ಕುಡಿಯೋ ಅಭ್ಯಾಸ ಇಲ್ಲ. ಸಪೂರ ಇದ್ದಾರೆ, ಓಲ್ಡ್ ಸ್ಟೇಜ್. ಒಂದು 6 ತಿಂಗಳು ಬದುಕಿದ್ರು, ಮತ್ತು ಡೆತ್ ಆಯಿತು. ಅವರು 55 ವರ್ಷ ಕಷ್ಟಪಟ್ಟು ಬೀಡಿ ಕಟ್ಟಿ ಕೆಲಸ ಮಾಡಿ ಮಕ್ಕಳನ್ನು ಬೆಳೆಸಿ ನೋಡಿ, ಅವ್ರಿಗೆ ಎಂಡ್ ಏನಾಯ್ತು ನೋಡಿ. ಕೆಲವು ಕಾಯಿಲೆ ನಮ್ಗೆ ಗೊತ್ತು ಫಸ್ಟ್ ಸ್ಟೇಜ್ ಗುಣ ಮಾಡಬೇಕಂತ. 3rd ಸ್ಟೇಜ್ ಎಲ್ಲ ಕೆಲವು ಸರ್ತಿ ಕಷ್ಟ ಇರುವಾಗ ಸೈನ್ಸ್ ಪ್ರಕಾರ ನಾವೆಲ್ಲ ಮಾಡೋದು, ಆದರೆ ಅದು ಮನುಷ್ಯನ ದೇಹ ಹೇಗೆ ಸ್ಪಂದಿಸ್ತದೆ ಅಂತೇಳಿ ನಮ್ಗೆ ಹೇಳಲಿಕ್ಕೆ ಬರೋದಿಲ್ಲ. ಗಾಡ್ ಇದು ಬ್ಲೆಸ್ಸಿಂಗ್ಸ್ ಬೇಕು. ಒಬ್ಬರಿಗೆ ಹೊಟ್ಟೆ ಕ್ಯಾನ್ಸರ್ ಇತ್ತು ಸುಳ್ಯದಾಚೆ. ಏನು ಮಾಡ್ತಾಯಿದ್ದು ನಿಮ್ಮ ಕೆಲಸ ಅಂತ, ಬೀಡಿ ಕಟ್ತಾಯಿದ್ದು. ನೀವು ತಿಂತಿದ್ರೇನೆ? ಇಲ್ಲ, ಅದೇನಿಲ್ಲ. ಬೀಡಿ ತಿನ್ನುವ ಈ ಎಂಥ ತಂಬಾಕು ಏನಿಲ್ಲ, ಕುಡಿಯೋ ಅಭ್ಯಾಸ ಇಲ್ಲ. ಸಪೂರ ಇದ್ದಾರೆ, ಸೊ ಹೆಲ್ದಿ ಇದ್ದಾರೆ ನೋಡಲಿಕ್ಕೆ. ಹೊಟ್ಟೆ ಕ್ಯಾನ್ಸರ್ ಬಂತು ನಿಮಗೆ, ಹೇಗೆ ಏನು ಮಾಡ್ತೇವೆ? ನಾನು ಬೀಡಿ ಕಟ್ತಿದ್ದೇನೆ ಸರ್ ಅಂತ ಹೇಳಿದ್ರು. ಎಷ್ಟು ವರ್ಷ ಕಟ್ತಿದ್ದೀರಿ? 20 ವರ್ಷ ಬೀಡಿ ಕಟ್ಟಿದ್ದೇನೆ. ಸೊ ನಾನು ಹೇಳಿದೆ, ನಿಮಗೆ ಬೀಡಿ ಕಟ್ಟುವಾಗ ನೀವು ಮಾಸ್ಕ್ ಹಾಕ್ತಿದ್ರಾ ಅಂತ ಕೇಳಿದೆ. ಇಲ್ಲ ಅಂತ ಹೇಳಿದರು. ಕ್ಯಾಪ್ ಹಾಕ್ತಿದ್ದಾರೆ ಅಂತ ಕೇಳಿದೆ, ಕ್ಯಾಪ್ ಟೊಪ್ಪಿ. ಇಲ್ಲ ಅಂತ ಹೇಳಿ. ಕೈಗೆ ಗ್ಲೌಸ್ ಇತ್ತಾ? ಇಲ್ಲ. ಅದೇನು ಹಾಕೋದಿಲ್ಲ? ಇಲ್ಲ ಸರ್, ಅದು ಕಷ್ಟ ಆಗ್ತದೆ, ನಾವು ಅದೆಲ್ಲ ಯಾರೂ ಹಾಕೋದಿಲ್ಲ ಸರ್ ಅಂತ. ಮತ್ತು ನಿಮ್ಮ ರೂಮ್ ಹೇಗಿತ್ತು ಬೀಡಿ ಕಟ್ಟುವಲ್ಲಿ? ವೆಂಟಿಲೇಟೆಡ್ ಇತ್ತಾ, ಓಪನ್ ಇತ್ತಾ? ಇಲ್ಲ, ನಾವು ಮನೆಯಲ್ಲಿ ಕೂತ್ಕೊಂಡು ಕಟ್ಟೋದು ಅಂತ ಹೇಳಿದರು ಸರ್. ಅವರು ಅದೇ ನನಗೆ ಅಂದರೆ ಬೀಡಿ ಕಟ್ಟುವಾಗ ನೀವು N99 ಮಾಸ್ಕ್, N95 ಮಾಸ್ಕ್ ಹಾಕಬೇಕು. ದಿನಾಲು ಚೇಂಜ್ ಮಾಡಬೇಕು, ದಿನಾಲು. ಬೀಡಿ ಕಟ್ಟುವವರು ಅದರದ್ದು ಪೌಡರ್ ಮೂಗೊಳಗೆ ಹೋಗ್ತದೆ, ಹೊಟ್ಟೆ ಒಳಗೆ ಹೋಗ್ತದೆ, ಚರ್ಮಕ್ಕೆ ಹೋಗ್ತದೆ. ಕ್ಯಾಪಲ್ಲಿ ಇಲ್ಲಿ ಬ್ಲಡ್ ಸಪ್ಲೈ ಜಾಸ್ತಿ ಇದೆ ಸ್ಕಾಲ್ಪಲ್ಲಿ, ಅಲ್ಲಿ ಒಳಗೆ ಹೋಗ್ತದೆ. ಸೊ ನೀವು ಕ್ಯಾಪ್ ಹಾಕಬೇಕು, N95 ಮಾಸ್ಕ್ ಡೈಲಿ ಚೇಂಜ್ ಮಾಡಬೇಕು. ನೈಟ್ರೈಟ್ ಗ್ಲೌಸ್ ಅಂತೇಳಿ ಸಿಗ್ತದೆ, ಒಳ್ಳೆ ಗ್ಲೌಸ್ ಸಿಗ್ತದೆ, ಟೈಟ್. ಅದರಲ್ಲಿ ಕಟ್ಲಿಕ್ಕೆ ಆಗ್ತದೆ ಬೀಡಿ, ಲೂಸ್ ಗ್ಲೌಸ್ ಅಲ್ಲ. ಅವರಿಗೆ ಸ್ವಲ್ಪ ಅದು ಕಷ್ಟ ಆಗ್ತದೆ ಅಂತೇಳಿ ಗ್ಲೌಸ್ ಎಲ್ಲ ಹಾಕೋದಿಲ್ಲ. ಬಟ್ ಅವ್ರು ಇಡೀ 20 ವರ್ಷ ಹಾಕಲಿಲ್ಲ. ಅವ್ರಿಗೆ ಆ ರಿಸ್ಕ್ ಬಿಟ್ಟರೆ ಬೇರೆ ಎಂತ ಇಲ್ಲ ಅವರಿಗೆ. ಹೊಟ್ಟೆ ಕ್ಯಾನ್ಸರ್ ಬಂದರು, ಅದು ಅದರಿಂದನೇ ಆಗಿರೋದು. ನನಗೆ 100% ಅದೇ ತೋರಿಸ್ತದೆ. ಮತ್ತು ನಾನು ಬೇರೆ ಎಂಥ ಕಾರಣ ಕಾಣೋದಿಲ್ಲ ನನಗೆ. ಮತ್ತು ಅದು ಅವರು ಮತ್ತು ಹೊಟ್ಟೆ ಕ್ಯಾನ್ಸರ್ ಲೇಟ್ ಸ್ಟೇಜೇ ಬರೋದು. ಯಾಕಂದರೆ ಗೊತ್ತಾಗೋದಿಲ್ಲ, ಹೊಟ್ಟೆ ಒಳಗಡೆ ನಾಲಿಗೆ ಆದರೆ ಕಾಣ್ತದೆ. ಹೊಟ್ಟೆನೋ ಎಲ್ಲ ಬರುವಾಗ ಲೇಟ್ ಆಯಿತು. ಅದು 4th ಸ್ಟೇಜಲ್ಲಿತ್ತು. 4th ಸ್ಟೇಜ್. ಒಂದು 6 ತಿಂಗಳು ಬದುಕಿದ್ರು, ಮತ್ತು ಡೆತ್ ಆಯಿತು. ನಾನಂತ ಹೇಳೋದಂದರೆ, ಅವರು 55 ವರ್ಷ ಪಾಪ 30 ವರ್ಷದಿಂದ 75 ವರ್ಷದಿಂದೆಲ್ಲ ಕಷ್ಟಪಟ್ಟು ಬೇಡಿ ಕಟ್ಟಿ ಕೆಲಸ ಮಾಡಿ ಮಕ್ಕಳನ್ನು ಬೆಳೆಸಿ ನೋಡಿ, ಅವ್ರಿಗೆ ಎಂಡ್ ಏನಾಯ್ತು ನೋಡಿ. ಇದೆ ನಾವಂದರೆ ನಮ್ಮ ಹೆಲ್ತ್ ಬಗ್ಗೆ ನಮಗೆ ವಿಚಾರ ಕಡಿಮೆ. ನಾವು ತೋಟದಲ್ಲಿ ಅಲ್ಲಿ ಕೆಲಸ ಮಾಡ್ತಾ ಇರೋದು ಇಡೀ ದಿನ, ಮತ್ತು ನಮ್ಮ ಮಕ್ಕಳಿಗೆ ನಮಗೆ ಏನು ಮಾಡ್ತಾ ಹೋಗೋದು. ನಮ್ಮ ಬಗ್ಗೆ ನಾವು ಚಿಂತೆ ಮಾಡೋದು ಕಡಿಮೆ. ನಮ್ಮ ದೇಶದಲ್ಲೇ ಅದು ಹಾಗೆ. ನಮ್ಮ ಭಾವನೆ ಒಳ್ಳೇದಿರ್ಬೇಕು ಟ್ರೀಟ್ಮೆಂಟ್ ಮಾಡುವಾಗ. ಏನಿದ್ರೂ ನಾವು ಎಷ್ಟೇ ಸೈನ್ಸ್ ಮಾತಾಡಿದ್ರು, ಒಂದು ದೇವರ ಒಂದು ಅನುಗ್ರಹ, ಒಂದು ಇದು ಬೇಕು. ನಾವು ದೇವರನ್ನು ಟ್ರೀಟ್ಮೆಂಟ್ ಬಿಟ್ಟು ನೀವು ಇದು ಮಾಡಿ ಅಂತ ಹೇಳೋದಲ್ಲ, ದೇವರೇ ಮಾಡ್ತಾರೆ ಅಂತೇಳಿ. ಆದರೆ ದೇವರ ಒಂದು ಬ್ಲೆಸ್ಸಿಂಗ್ ಇಲ್ಲದೆ ಇಂಥ ಪ್ರಯತ್ನವೂ ಬೇಕು, ದೇವರ ಅದು ಬೇಕು, ಪ್ರತಿಫಲ ಅದು ಬೇಕು. ಸೊ ಇದರಲ್ಲಿ ನಾವು ನೋಡ್ತಾ ಹೋಗುವಾಗ ನಮಗೆ ಅಂದರೆ ನಾವು ಕೂಡ ಡೈಲಿ ಬೆಳಗ್ಗೆ ದೇವರಿಗೆ ಒಂದು ಪ್ರಾರ್ಥನೆ ಮಾಡೋದು, ಅದನ್ನು ಮಾಡಿ ನಮ್ಮ ಕೆಲಸ ಶುರು ಮಾಡೋದು. ಸೊ ಇದರಲ್ಲಿ ನಾವು ಎಷ್ಟು ಕಷ್ಟಪಟ್ಟರು ನಮಗೆ ಒಂದು ಕೆಲವು ಸರ್ತಿ ಹೊರಗಿಂದ ಬೇಕಂತ ಎಣಿಸ್ತದೆ ನಮಗೆ. ಹಾಗೆ ಉಂಟು. ಯಾಕಂದರೆ ಕೆಲವು ಕಾಯಿಲೆ ನಮ್ಗೆ ಗೊತ್ತು ಫಸ್ಟ್ ಸ್ಟೇಜ್ ಗುಣ ಮಾಡಬೇಕಂತ. 3rd ಸ್ಟೇಜ್ ಎಲ್ಲ ಕೆಲವು ಸರ್ತಿ ಕಷ್ಟ ಇರುವಾಗ ಈ ಸೈನ್ಸಲ್ಲಿ ನಾವು ಎಷ್ಟು ಸೈನ್ಸ್ ಪ್ರಕಾರ ನಾವೆಲ್ಲ ಮಾಡೋದು, ಆದರೆ ಅದು ಮನುಷ್ಯನ ದೇಹ ಹೇಗೆ ಸ್ಪಂದಿಸ್ತದೆ ಅಂತೇಳಿ ನಮ್ಗೆ ಹೇಳಲಿಕ್ಕೆ ಬರೋದಿಲ್ಲ. ಆವಾಗ ನಾವು ದೇವರದ್ದೇ ಹೆಲ್ಪ್ ಮಧ್ಯದಲ್ಲಿ ಕೇಳೋದು, ಗಾಡ್ ಇದು ಹೆಲ್ಪ್ ಅಥವಾ ನೀವು ಬ್ಲೆಸ್ಸಿಂಗ್ಸ್ ಬೇಕು. ಅದು ನಾವು ಕೂಡ ಮಾಡ್ತೇವೆ. ನಮ್ಗೆ ಕೆಲವು ಸರ್ತಿ ಪೇಷಂಟ್ ನಾವು ಟ್ರೀಟ್ ಮಾಡೋದು ಹೀಗೆ ಏನೇನಾಗಿ ಹೋಗ್ತದೆ. ಕೆಲವು ಸರ್ತಿ ಏನು ನೀವು ಎಣಿಸಿದಾಗ ಆಗ್ತದೆ, ಮತ್ತು ಪೇಷಂಟ್ ಅದು ನೀವು ಬಿಟ್ಟರೆ ಅದು ಸಾಯ್ತಾರೆ, ಅಷ್ಟು ಸೀರಿಯಸ್ ಆಗ್ತದೆ. ನೀವು ಎಣಿಸಲೇ ಇಲ್ಲ, ಅವ್ನು ನಡ್ಕೊಂಡು ಬರ್ತಾನೆ, ನೀವೇನೇ ಟ್ರೀಟ್ಮೆಂಟ್ ಮಾಡಿದ್ರಿ, ನೀವು ಮಾಡಿ ಟ್ರೀಟ್ಮೆಂಟ್ ಒಳ್ಳೆಯದಕ್ಕೆ. ಆದರೆ 1000ದಲ್ಲಿ ಒಬ್ಬರಿಗೆ ಅದು ಉಲ್ಟಾ ಹೊಡಿತದೆ, ಅದು ಅವನಿಗಾಯಿತು. ಆವಾಗ ನಿಮಗೆ ಎಂತ ಮಾಡೋದಂತ ಗೊತ್ತಾಗೋದಿಲ್ಲ, ನಿಮಗೆ ರಾತ್ರಿ ನಿದ್ರೆ ಬರೋದಿಲ್ಲ. ಯಾಕಂದರೆ ನೀವು ಒಬ್ಬರನ್ನು ಗುಣ ಮಾಡಲಿಕ್ಕೆ ನೀವು ಮಾಡ್ತಾ ಇರೋದು. ಅವನದು ಜೀವ, ಅವನು ICU ಅಲ್ಲಿದ್ದಾನೆ. ಹೀಗೆ ಅಂಥ ಸಮಯದಲ್ಲಿ ಕೆಲವು ಸರ್ತಿ ನಾವು ದೇವರಿಗೆ ಒಂದು ಪ್ರಾರ್ಥನೆ ಮಾಡಿ ಇವನನ್ನು ಬದುಕಿಸಿ ಅಂತ ಹೇಳ್ತೇವೆ. ನಾವು ಇಷ್ಟು ಒಳ್ಳೆ ಕೆಲಸ ಮಾಡಿದ್ದೇವೆ, ನಿಮ್ಮ ಹತ್ರ ಕೇಳದೆ, ನಿಮ್ಮ ಹೆಲ್ಪ್ ಕೇಳಲಿಲ್ಲ. ನಾವು ಫಸ್ಟ್ ಸ್ಟೇಜಲ್ಲಿ ನಾವು ಮಾಡ್ತಾಯಿದ್ದೇವೆ, ಇವನಿಗೊಂದು ಏನೋ ಆಯಿತು, ನೀವು ಇವನನ್ನು ಒಂದು ಮೇಲೆ ಹಾಕಿ ಅಂತೇಳಿ.
ಮತ್ತು ಅದು ಆಗ್ತದೆ ತುಂಬ ಸರ್ತಿ ಆಗ್ತದೆ. ಯಾಕಂದರೆ ನಮಗೆ ಕೂಡ ಪಾಪ ಒಬ್ಬರು ಬದುಕೋರು, ಖರ್ಚು ಬೇರೆ, ಮತ್ತು ಅವ್ರಿಗೆ ಸಣ್ಣ ಮಕ್ಕಳಿರ್ತಾರೆ, ಲೈಫ್ ಅಂದರೆ ಹೋದರೆ ಹೋಯ್ತಲ್ಲ, ಅದು ಜಸ್ಟ್ 1 ಮಿನಿಟ್ ಅದು ಅಷ್ಟೇ, ಮತ್ತು ಅಲ್ಲಿಗೆ ಮುಗೀತು ಅಷ್ಟೇ, ಆ ಟೈಮ್ ಹೋಯ್ತು ಅಲ್ಲ. ಎಲ್ಲರೂ ಹೋಗಬೇಕು ಒಂದಿನ, ಆಕಸ್ಮಿಕ ಅಂತ ಹೇಳೋದು ನಾವು, ಬರ್ತ್ ಸಾವು ಖಚಿತ, ಮಧ್ಯದಲ್ಲಿ ಸರಿ ಇರುವ ಅಂತೇಳಿ, ಹೆಲ್ತ್ ಸರಿ ಇಟ್ಟು ಒಳ್ಳೆಯ ರೀತಿಯಲ್ಲಿ ಇರಬೇಕಂತೇಳಿ. ಹೌದೌದು.